ಅಪ್ಪು ಅವರು ಅಂದಿದ್ದ ತಕ್ಷಣ ನಂಗೆ ನೆನಪಾಯ್ತು, ಅದು ಸಿಕ್ಕಾಬಟ್ಟೆ ಈಗ ವೈರಲ್ ತುಂಬಾ ವೈರಲ್ ಜನ ಅದನ್ನ ಪ್ರೇಮ್ ಅವ್ರು ಕಾಪಿ ಮಾಡಿದಾರೆ ಅಂತ ಹೇಳಕ್ಕಾಗಲ್ಲ, ಇನ್ಸ್ಪಿರೇಷನ್ ಅಂತಂದು ಹೇಳಕ್ಕಾಗಲ್ಲ. ನಿಮ್ದೇ ಡೈಲಾಗ್ ನೀವು ಬಳಸಿರೋದ್ರಲ್ಲಿ ತಪ್ಪಿಲ್ಲ ಅಂತ ನಾನು ಹೇಳ್ತೀನಿ. ನನ್ಗೆ ಪ್ರೇಮ್ ಸರ್, ನೀವು ಅಪ್ಪು ಸರ್ ಅಂದಿದ ತಕ್ಷಣ ನಂಗೆ ಸಡನ್ ಆಗಿ ನೆನಪಾಯ್ತು. ಹೌದೌದು, ಅಪ್ಪು ಸರ್ ಅಂದ ತಕ್ಷಣ ಕೇಳಿ ಬಂದ. ಇಲ್ಲ, ಏನಕ್ಕೆ ಅಂದ್ರೆ ನಿನ್ನೆ ಕೇಳಿದಾಗ ಪ್ರಶ್ನೆ ನಾನು ಪ್ರೇಮ್ ಸರ್ ಇದ್ದಾಗ ಮಾತ್ರ ಕೇಳಿದ್ದು, ನಾನು ಬಂದೆ ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ದೆ. ಕರೆಕ್ಟಾ? ನಮ್ದು ನೈಟ್ ಎಫೆಕ್ಟ್ ನಡೀತಿತ್ತು. ಓಕೆ. ಆ ಪರ್ಟಿಕ್ಯುಲರ್ ಸೀನ್ ನೈಟ್ ಎಫೆಕ್ಟ್. ಡೈರೆಕ್ಟರ್ ಬಂದ್ರು, ರೈನ್ ಎಫೆಕ್ಟ್. ನಂದು ಒಂದೇ ಗಲಾಟೆ. ಓಕೆ, ರೈನ್ ಓಕೆ, ಮಳೆನೂ ಓಕೆ, ಈ ಪ್ರೊಫೈಲರ್ ಯಾಕೆ ಬೇಡ, ಬಿಟ್ಬಿಡೋಣ, ಹೆಂಗಿದ್ರು ಒದ್ದೆ ಆಗಿದೆ, ನೀನೇ ಎಲ್ಲ ಬಿಟ್ಬಿಡು. ಬಟ್ ಅವ್ರು ಒಂದು ಸ್ವಲ್ಪ ಏನೋ ಏಕಾಂತವಾಗಿದ್ರು. ನಮ್ಮ ಡೈಲಾಗ್ ರೈಟರ್ ಕ್ರಾಂತಿನ ಕರೆದ್ರು. ಡೈಲಾಗ್ಸ್ ಮುಂಚೆನೇ ಇತ್ತು. ಓಕೆ. ಅವ್ರು ಹೇಳಿದ್ರು, ಏನು ಡೈಲಾಗು? ಫಸ್ಟ್ ಲೈನ್ ಸರ್ ಹೇಳು, ಮೊದಲನೇಕ್ಕಿಂತ ಮಚ್ಚಿ ಹೇಳ್ತೀವಿ. ಅದಾದ್ಮೇಲೆ ಏನು ಬರೀತೀಯ ಮಗ? ಅವನು ಅದು 10 ಆಪ್ಷನ್ ಬಂದಿತ್ತು. ಇವ್ರು ಯಾವುದೂ ಒಪ್ಕೊಳ್ಳಿಲ್ಲ. ಓಕೆ. ಒಂದು 10-15 ನಿಮಿಷ ಆಯಿತು. ಶಾರ್ಟ್ ಎಲ್ಲ ರೆಡಿ ಇದೆ, ಎಲ್ಲ ಸೆಟಪ್, ಎಂಟೈರ್ ಸೆಟಪ್ ರೆಡಿ ಇದೆ. ಓಕೆ. ಇವ್ರ ಹತ್ರ ನಾನು ಹೋಗ್ತೀನಿ. ಅಲ್ಲಣ್ಣ, ಯಾಕಣ್ಣ, ಏನಣ್ಣ ಇದನ್ನ ಹೇಳ್ಬಿಡ್ತೀನಿ. ಇಲ್ಲ ಮಗ, ಇದು ನಾನು ಮಾಡಿದಾಗ ನಾನೇ ಮಾಡಿದ್ದು ಮಗ, ಈ ಲೈನು ರಾಜ್ದು ಶೋಮ್ಯಾನಲ್ಲಿ ಅಪ್ಪು ಸರ್ ನೆನಪಾಯ್ತು ಅವ್ರ ಮಗ, ಅದಕ್ಕೆ ಒಂದು ಸ್ವಲ್ಪ ಒಂದು 10 ನಿಮಿಷ ನಾನು ಹೇಳಿದೆ. ಓಕೆ ಅಣ್ಣ, ಆ ಲೈನ್ ಇಟ್ಕೊಳ್ಳೋಣ, ಆದರೆ ಅಪ್ಪು ಸರ್ ಥರ ನಾನು ಮಾಡಕ್ಕೆ ಬರಲ್ಲ, ನಾನು ನನ್ನ ಸ್ಟೈಲ್ನಲ್ಲಿ ಮಾಡ್ತೀನಿ. ಬಟ್ ಅವ್ರು ನೆನೆಸ್ಕೊಂಡು ಅವ್ರ ಆಶೀರ್ವಾದದಿಂದ ಸ್ಟಾರ್ಟ್ ಮಾಡೋಣ ಅಂದಾಗ, ಓಕೆ ಮಗ, ಆ ಲೈನ್ ಹಂಗೆ ಇಟ್ಕೊತೀನಿ. ಅಲ್ಲ ಅಣ್ಣ, ಕಾಪಿ ಹೊಡ್ದಂಗೆ ಆಗುತ್ತೆ. ಅವನೇ ನಮ್ದೇ, ನಾನೇ ಕೊಡೋ ಡೈರೆಕ್ಟರ್. ಅದಕ್ಕೂ ನಾನು ಅದನ್ನೇ ಹೇಳ್ತಿದ್ದೆ, ಅವ್ರ ಡೈಲಾಗ್ ಅವರೇ ಬಳಸೋದ್ರಿಂದ ಕಾಪಿನೂ ಆಗಲ್ಲ, ಇನ್ಸ್ಪಿರೇಷನ್ ಆಗಲ್ಲ. ಸರಿ ಅಣ್ಣ, ಇದು ಫಸ್ಟ್ ಲೈನ್ ಓಕೆ ಅಣ್ಣ, ಮೊದಲನೇಕಿ ತಾವು ಮುಚ್ಚಿ ಹಿಡ್ದೇವ್ನಿ, ಅದಾದ್ಮೇಲೆ ಏನಣ್ಣ, ಅದಾದ್ಮೇಲೆ ನಮ್ಮ ಕತೆಗೆ ಬಂದ್ಬಿಡೋಣ ಮಗನೇ. ಸೊ ಅದನ್ನ ಮಾಡ್ಬೇಕಾದ್ರೆ ಆ ಶಾರ್ಟ್ನ ನಾವು ನೆನ್ಸ್ಕೊಂಡಿದ್ದು ಅನ್ನೋದಕ್ಕಿಂತ ಪ್ರಾಬಬ್ಲಿ ಅವರು ಒಂದು ಆಶೀರ್ವಾದ ಇತ್ತು ಆ ಶಾರ್ಟಲ್ಲಿ ಅಂತ ಹೇಳಿದ್ರೆ ಕರೆಕ್ಟ್. ಅದು ಅದನ್ನ ನಾನು ಈಗಲೂ ನೋಡಿದ್ರೆ, ಅವಾಗ 8R ಲೆನ್ಸ್ ಅಂತಿತ್ತು. 8R ಲೆನ್ಸ್ ನಿಮ್ಗೆ ಗೊತ್ತಿರಬೇಕು. ಓಕೆ, 8R ಹಿಂಗಿರುತ್ತೆ, ಅದು ತುಂಬಾ ಫಿಶಾಯ್ ಲೆನ್ಸ್. ಅದನ್ನೇ ಹಾಕಿದ್ ನಾನು. ಅಪ್ಪು ಅವ್ರು ಬಂದು ಒಂದು ಬಾಸ್ ಬನ್ನಿ ಒಂದ್ಸರಿ, ಬನ್ನಿ ಬಾಸ್ ಹೆಂಗ್ ಬರ್ತೀರಾ ಬನ್ನಿ ಹಿಂದೆ ನಾನು ಅಪ್ಪು ಅವ್ರಿಗೆ. ಓಕೆ. ಅವರು ಬಂದರು. ಬಂದ ತಕ್ಷಣ ಬಾಸ್ ಹಿಂಗೆ ಬರ್ತೀನಿ ಬಾಸ್ ಅನ್ನು ಬಂದರು, ಹಿಂಗೆ ಬರಲ್ಲ ಬಾಸ್ ಅಂತ. ನಾನು ಆಯಿತು ಓಕೆ ಅಂತ ಹೇಳ್ಬಿಟ್ಟು ಮಚ್ನ ಉಲ್ಟಾ ತಿರ್ಸ್ಕೊಳ್ಳಿ ಹೇಳ್ತೀನಿ ಅಂದ್ಬಿಟ್ಟು ಉಲ್ಟಾ ತಿರ್ಸ್ಕೊಂಡು ಡೈಲಾಗ್ ಇದು ಕೊಟ್ಬಿಟ್ಟು 8R ಲೆನ್ಸ್ ಹಾಕ್ಬಿಟ್ಟು ಇಟ್ವಿ. ಅದು 8R ಲೆನ್ಸ್ ಹಾಕಿಟ್ರೆ ಇಲ್ಲಿ ಹಿಂಗಿಟ್ರೆ ಅಪ್ಪು ಅವ್ರು ಹಂಗೆ ಕಾಣೋರು ಮಚ್ಚು ಹಿಂಗೆ ಹೋಗೋದು. ನನಗೆ ತೆಗಿಬೇಕು ಹಂಗೆ ಅಂತ. ಬಟ್ 8R ಹಾಕ್ಬಿಟ್ಟು ಜಿಮ್ಮಿ ಮಾಡಿದ್ರೆ, ಇದು ಜಿಮ್ಮಿ ಇಲ್ಲಿ ಜಿಮ್ಮಿ ಅಲ್ಲ, ಇಲ್ಲಿ ಆಮೇಲೆ ಇಲ್ಲಿ ರೈನು ಫುಲ್ಲು ಮಚ್ಚು ಮಾತಾಡ್ಬೇಕಾದ್ರೆ ಅದು ಏನು ಒಂದು ಬಾಡಿ ಮೇಲಿರ್ತದೆ, ಬಾಡಿ ಮೇಲಿರ್ತದೆ ಅಣ್ಣೋ ಅಂತಾರೆ. ಅಂದ್ರೆ ನನಗೆ ಏನಾಗುತ್ತೆ, ಅದು ಸೈಲೆನ್ಸ್, ಎವ್ರಿಥಿಂಗ್ ಸೈಲೆನ್ಸ್. ಮ್ಯೂಸಿಕ್ ಮಾಡಿಲ್ಲ ನಾವು ಥಿಯೇಟ್ರಲ್ಲಿ ಈಗ. ಅದನ್ನ ಬಂದು ರಪ್ಪನ್ ಕಟ್ಟಾಗುತ್ತೆ. ಕಟ್ಟಾದ್ರೆ ಎಂಟರ್ ಬರೀ ಇವನು ವಾಯ್ಸೇ ಬರುತ್ತೆ ನಿಮ್ಗೆ. ಆ ವಾಯ್ಸು, ಮಳೆ, ಆ ಚಪ್ಪಲಿ ಸೌಂಡು ಇದೇ ಬರ್ತದೆ. ಈ ಮಟ್ಟಕ್ಕೆ ವೈಭೀಕರಣ ಮಾಡಿದೆ. ಅದು ಇಲ್ಲೇ ಬರ್ಬೇಕು ಮಚ್ಚು ಅಂತ ಮಾಡ್ತಾವ ಸಗದಾಗೆ. ಇಲ್ಲ, ತುಂಬಾ ಚೆನ್ನಾಗಿ ಬಂದಿದೆ ಎಲಿವೇಶನ್. ನಾವು ಜೋಗಿ ಸಿನಿಮಾದ ಎಲಿವೇಶನ್ಸ್ ಬಗ್ಗೆ ಮಾತಾಡ್ತಿದ್ವಿ. ನನಗೆ ಈ ಟ್ರೈಲರ್ ಅಲ್ಲಿ ಆ ಶಾರ್ಟ್ ತುಂಬಾ ಇಷ್ಟ ಆಯ್ತು ಆಕ್ಚುಲಿ. ಅವ್ರು ಹಿಂಗ್ ಬರ್ತಾರಲ್ಲ ಅಲ್ಲಿ ಮಳೆಯಲ್ಲಿ ಹಿಂಗ್ ಬಂದು ಒಂಥರ ಶ್ರೀಕೃಷ್ಣ ಪರಮಾತ್ಮ ಜಿಕ್ಕೊಂಡ್ ಬರ್ತಾರಲ್ಲ, ಆ ತರ ಹಿಂಗ್ ಬಂದು ನೀವು ನೋಡಿದ್ರೆ ಇನ್ನ ಅದ್ಭುತವಾಗಿರ್ತದೆ. ಅದರಲ್ಲಿ ಹನುಮಂತ ಬರ್ತಾನೆ, ರಾಮ ಇನ್ನ ಇದೆ, ಇನ್ನ ಬರ್ತದೆ. ಅಯ್ಯೋ ಕೂಗಾಡ್ಬಿಡ್ತಾರೆ ಬಂದ್ರೆ, ಹಂಗ್ ಬರ್ತದೆ ಅದ್ರಲ್ಲಿ. ಎಕ್ಸ್ಟ್ರಾ ಇದೆ. ಸೊ ವಿಜುವಲ್ ಬ್ಯೂಟಿಫುಲ್ ಅದು. ಈಗ ಆ ರಾಜ್ ದಿ ಶೋಮ್ಯಾನ್ ಡೈಲಾಗ್ ಓಪನ್ ಆಗುತ್ತಲ್ಲ, ಹಿಂಗ ಓಪನ್ ಆದ್ರೆ ಜೊತೆಲಿ ಬರ್ತವೆ ಕುದುರೆಗಳು, ಹಂಗ್ ಮಾಡಿಟ್ಟಿದೀನಿ. ಜೋಗಿ ಪ್ರೇಮ್ ಅವ್ರಿಗೆ ವಿಗ್ಸ್ ಅಂದ್ರೆ ತುಂಬಾ ಇಷ್ಟನಾ ಅಂತ. ಯಾಕಂದ್ರೆ ಈ ಸಿನಿಮಾದಲ್ಲಿ ಬಹುಶಃ ಧ್ರುವ ಸರ್ಜಾ ಅವ್ರಿಗೆ ಒಬ್ಬರಿಗೆ ವಿಗ್ಸ್ ಹಾಕ್ಸಿಲ್ಲ ಅನ್ಸುತ್ತೆ, ಎಲ್ಲಾರ್ಗು ವಿಗ್ಗಳೇ ಇದಾವೆ. ಇಲ್ಲ, ಧ್ರುವಂಗೆ ಹೇರ್ ಸಿಕ್ಕಾಪಟ್ಟೆ. ಆಮೇಲೆ ಧ್ರುವ ಬಂದ್ಬಿಟ್ಟು ಮುಂಚೆನೆ ಸ್ಟಾರ್ಟ್ ಅಂದ ತಕ್ಷಣ ಬಿಟ್ಬಿಟ್ಟ ಅವನು. ಅಣ್ಣ ಹಿಂಗೇನೆ ಬಿಟ್ಬಿಡ್ತೀನಿ ಅಂದ್ಬಿಟ್ಟು ಬಿಟ್ಟ, ದಾಡಿ ಗಿಡಿ ಎಲ್ಲ. ಆಮೇಲೆ ಅದನ್ನ ರೆಡಿ ಮಾಡಿಸಿದ್ವಿ ಬಿಟ್ರೆ ಅವ್ನು ಒರಿಜಿನಲ್ ಬಿಟ್ಟ. ಆಮೇಲೆ ಎಲ್ಲಾರ್ಗು ಆಲ್ಮೋಸ್ಟ್ ಆಲ್ ಸೂರಜ್ ಹೌದು, ಎಸ್ ಶೆಟ್ಟಿ ಸುಮಾರು ಜನ ಮಗನೆ. ಈಗ ಜೋಗಿಲಿ ಹಂಗೆ ಮಾಡಿದ್ವಿ ನಾವು, ಎಲ್ಲಾರ್ಗು ಬಿಡಿಸ್ಬಿಟ್ಟಿದ್ವಿ. ಎಂಟರ್ ಎಲ್ಲಾರ್ಗು 6 ತಿಂಗಳು ಮುಂಚೆನೆ ಬಿಡಿಸಿದ್ವಿ. ಇದ್ರಲ್ಲೂ ಹಂಗೆ ಬಿಡಿಸಿದ್ವಿ. ಧ್ರುವ ಬಿಟ್ಬಿಟ್ಟಿದ್ದ. ಆಮೇಲೆ ಕೆಲವು ಶಾರ್ಟ್ಗಳು ಸಖತ್ ಇದು ಕಾಣ್ತಾನ ಅವನು ತುಂಬಾ. ಆಮೇಲೆ ಏರ್ಸ್ ಇದ್ದಷ್ಟು ಆಗಿನ ಆ ಕಾಲದ ಘಟ್ಟ, ಮತ್ತೆ ಆ ಸ್ಟೈಲು. ಆಮೇಲೆ ಯಾವಾಗ್ಲೂ ಫೇಸ್ ತುಂಬಾ ಶಾಂತವಾಗಿ ಕಾಣ್ತಾ ಇರ್ತದೆ. ಇವಾಗ ನೋಡಿ
ಅವಾಗ ನೋಡಿ ಹೌದು ಅದ್ ನೋಡಿ ಇನ್ನೋಸೆಂಟ್ ಫೇಸ್ ನೋಡಿ ಅದನ್ನ